ಎಲ್ರಿಗೂ ನಮಸ್ಕಾರ. ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗಿನ ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವಾಗ 5 ಗಂಟೆ. ಸಿಕ್ಕಾಪಟ್ಟೆ ಮಳೆ ಇಲ್ಲಿ. ಎಷ್ಟು ಮಳೆ ಅಂದರೆ ರಾತ್ರಿ ಎಲ್ಲ ಸುಮ್ಮನೆ ಉಯ್ತಾನೆ ಐತೆ. ಸಿಕ್ಕಾಪಟ್ಟೆ ಉಯ್ತೈತೆ. ಸುಮ್ಮನೆ 1 ಗಂಟೆಲಿ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ಎಲ್ಲ ಉಯ್ತಾನೆ ಐತೆ. ಹೊರಗಲ್ಲ ಇವಾಗಲೂ ಮಳೆ ಬರ್ತಾನೆ ಐತೆ. ಅದರಲ್ಲಿ ಇನ್ನೇನು ಮಾಡೋದು, ಹಾಲು ಕರಿಲೇಬೇಕಲ್ಲ. ಸರಿ ಬೇಗ ಬೂಸ ಇಡೋಣ ಅಂತ ಇಡ್ತಾಯಿದ್ದೀನಿ. ಹೆಂಗ ಸದ್ಯ ಕರೆಂಟ್ ಕೊಟ್ಟವ್ರೆ, ಅಷ್ಟು ಮಳೆ ಬಂದರು. ಇಲ್ಲ ಅಂದಿದ್ದರೆ ಇನ್ನೇನು ಮಾಡೋದು, ಜನ್ರೇಟ್ರಲ್ಲಿ ಇಲ್ಲ ಇದನ್ನು ಕೈಲಿ ಕರ್ಕೋಬೇಕಾಗಿತ್ತು ಅಷ್ಟೆ. ಎಷ್ಟು ನೋಡಿ ಹೆಂಗೆ ಸುರಿತೈತೆ ಮಳೆ. ಇನ್ನು ಇಲ್ಲೆಲ್ಲ ಸುಮ್ಮನೆ ಉಯ್ತಾನೇ ಐತೆ. ಈ ಮಳೆ ಬಂದರೂ ಕೆಲಸ ಮಾಡಬೇಕು, ಬಂದಿಲ್ಲ ಅಂದರೂ ಕೆಲಸ ಮಾಡಬೇಕು. ಕೆಲಸ ಮಾಡೋದು ಮಾಡ್ತಾ ಇರಬೇಕು. ಆಗ ಬೇಗ ಬೇಗ ಕರ್ಕೋಬೇಕಷ್ಟೆ. ಈ ಮಳೆ ಬರೋದ್ರಲ್ಲಿ ಯಾವಾಗ ಕರೆಂಟ್ ತೆಗಿತಾನೆ ಅನ್ನೋದೇ ಗೊತ್ತಿಲ್ಲ. ಕರೆಂಟ್ ತೆಗೆದ್ಬಿಟ್ರೆ ಕಷ್ಟ ಆಗ. ಸುಮ್ಮನೆ ಬೆಚ್ಚಗೆ ಬಾಟ್ಲು ಹಾಕೊಂಡು ಹೋಗ್ಬಿಟ್ರೆ ಫುಲ್ ಬೆಚ್ಚಗಿರುತ್ತೆ ಆರಾಮಾಗಿ. ಮನೆ ಕೊಟ್ಟ ಮಳೆಗೆ ಅದಕ್ಕೆ ಅಂಥ ಮಳೆ ಅಂದರೆ ಅಪ್ಪ ಜೋರು ಮಳೆ ಸಿಕ್ಕಾಪಟ್ಟೆ. ನಮ್ಮ ಲಕ್ಷ್ಮಿ ಅಂತೂ ಅವರಿಗೆ ಬೂಸ ಇಟ್ಟಿದ್ದನಲ್ಲ, ನನಗೆ ಇಡ್ಲಿ ಅಂತ ಹೆಂಗೋ ಅವಳು ಕಾಲು ಅವಳಿಗೂ ಅದು ಇದಾಗ್ಬಿಟ್ಟಿತ್ತು. ಏನು ಜಾಯಿಂಟ್ ಪ್ರಾಬ್ಲಮ್ ಇತ್ತು. ಹೆಂಗೋ ಡಾಕ್ಟ್ರಲ್ಲಿ ಇಂಜೆಕ್ಷನ್ ಮಾಡಿಸಿ ಸರಿ ಹೋಯ್ತು. ಹೆಂಗೆ ಹೋಯ್ತೈತೆ ನೋಡಿ ಮಳೆ. ಯಪ್ಪ ಮಳೆಗೆ ಭಯ ಆಗ್ಬಿಟ್ಟಿತ್ತು. ಅಷ್ಟು ಸೌಂಡು, ಅಷ್ಟು ಜೋರು ಮಳೆ, ಸಿಕ್ಕಾಪಟ್ಟೆ ಮಳೆ ಮಾತ್ರ. ಇನ್ನು ಉಯ್ತಾನೆ ಐತೆ. 5 ಗಂಟೆ ಆಗೈತೆ ಬೆಳಗ್ಗೆ. ಉಯ್ತಾ ಐತೆ.
ಹಾಲೆಲ್ಲ ಕರೆದಾಯ್ತು. ಇವಾಗ ಅದಕ್ಕೆ ದನಗಳು ಕಟ್ಟಾಕ್ಬೇಕಷ್ಟೆ. ಆಯ್ತು, ಎಲ್ಲ ತಿಂಡಿ ಎಲ್ಲ ಆಯಿತು. ಸರಿ ಆಯ್ತು. ಇವಾಗ ಏನು ಮಾಡೋದ, ಅಲ್ಲೆಲ್ಲ ಕಟ್ಟೋಕ್ಕೆ ಫುಲ್ಲು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಮಳೆ ಅಂದರೆ ಜಾಸ್ತಿ ಮಳೆ ಬಂತು. ಸರಿ ಇನ್ನೇನು ಮಾಡೋದ ಅಂದ್ಬಿಟ್ಟು ಅಲ್ಲೆಲ್ಲ ಕಟ್ಟೋಕ್ಕಾಗಲ್ಲ ಅಂತ ಸ್ವಲ್ಪ ಹೊರಗಡೆ ಇಲ್ಲಿ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ತುಂತ ಇಲ್ಲೂ ಎಲ್ಲನೂ ಹಸುಗಳನ್ನೆಲ್ಲ ಹಿಡ್ಕೊಬಂದಿದ್ದೀನಿ. ಅದೆಲ್ಲ ಮೇಯ್ತಾ ಇದ್ದಾವೆ. ಪಾಪ 10:30 ಆಗಿತ್ತು, 10:45. ಅಷ್ಟು ಬೇಗ ಇಷ್ಟು ಬಿಸಿಲು, ಎಷ್ಟು ಬಿಸಿಲು ಅಂದರೆ ಮತ್ತೆ ಯಾವ ಮಳೆ ಬರುತ್ತೋ ಸಂಜೆಗೆ ಗೊತ್ತಿಲ್ಲ. ಎಲ್ಲ ಹಿಡ್ಕೊಬಂದು 4 ಹಸುಗಳು, 2 ಕರು, ಎಮ್ಮೆ ಎಲ್ಲ ಮೇಯ್ತಾ ಇದ್ದಾವೆ. ಮಳೆ ಬಂದಿತ್ತಲ್ಲ, ಸಖತ್ತು ಮಳೆ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂತು. ಆಮೇಲೆ ಒಂದು ಸ್ವಲ್ಪ ಹೊತ್ತಾಗಲಿ, 12 ಗಂಟೆ ಆಗಲಿ, ಅವಕ್ಕೊಂಥರ ಒಳಗೆ ಕಟ್ಟಾಕ್ತಾಯಿದ್ರೆ ಏನೋ ಒಂಥರ ಅನಿಸ್ಬಿಡುತ್ತೆ. ಹೋಗ್ತಾ ಇದ್ದಾಳೆ ನಮ್ಮ ಎಮ್ಮೆ ಅಲ್ಲಿ. ಆವಾಗಲೇ ತೋರಿಸ್ಬೇಕಿತ್ತು, ನಾನಿಬ್ಬರು ಫೈಟಿಂಗ್ ಆಡ್ತಾಯಿದ್ರು ಇವರಿಬ್ಬರು. ಸಿಕ್ಕಾಪಟ್ಟೆ ಸೆಕೆ ಬೇರೆ, ಬಿಸಿಲಿಲ್ಲ ಅಷ್ಟೇ, ಕಾವು ಜಾಸ್ತಿ. ಮಳೆ ಬರುತ್ತೇನೋ ನೋಡಿ, ಮೋಡ ಎಲ್ಲ ಹೆಂಗಾಗಿದೆ. ಗ್ಯಾರಂಟಿ ಮಳೆ ಬರುತ್ತೆ ಇವತ್ತು. ಇಷ್ಟು ದಿನಕ್ಕೆ ರಾತ್ರಿಯೇ ಮಳೆ ಬಂದಿದ್ದು ಜೋರಾಗಿ. ಒಂಥರ ಅವಕ್ಕೂ ಹೊರಗಡೆ ಒಂಥರ ಫ್ರೀಯಾಗಿ ಸ್ವಲ್ಪ ತಿರುಗಾಡಬೇಕು. ಒಳಗೆ ಕಟ್ಟಿದ ಜಾಗದಲ್ಲೇ ಕಟ್ತಾಯಿದ್ರೆ ಏಯ್ ಇನ್ನೊಂದೆಲ್ಲ ಆಯ್ತು, ಅದು ಅಲ್ಲಿ ಒಂದೇ ಹತ್ರ ಮೇಯ್ತಾ ಆಯಿತು ಸುಮ್ಮನೆ, ಅದೇ ಒಂದೇ ಜಾಗದಲ್ಲಿ. ಅಲ್ಲಿ ಹಿಂದೆ ಆ ಗಿಡದೊಳಗೆ ಮೇಯ್ತಾ ಇದ್ದಾಳೆ ಸುಮ್ಮನೆ ಒಬ್ಬಳೆ. ಎಲ್ಲ ಇಲ್ಲಿ ಮೇಯ್ತಾ ಇದ್ದಾಳೆ. ಒಂದು 12 ಗಂಟೆವರೆಗೂ ಅಷ್ಟೇ. ಆಮೇಲೆ ಎಲ್ಲ ಹಿಡ್ಕೊಂಡೋಗಿ ಶೈಲೆ ಸುರಿದ್ಬಿಟ್ಟು ಕಟ್ಟಾಕೋದು. ಏನೋ ಬೇಗನೆ ಮಳೆ ಬರುತ್ತೇನಪ್ಪ ಇವತ್ತು. ಅಷ್ಟು ಬಿಸಿಲು, ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲು. ಎಷ್ಟು ಚೆನ್ನಾಗೈತೆ. ಇಲ್ಲಂತೂ ಸಿಕ್ಕಾಪಟ್ಟೆ ನವಿಲು. ನಮ್ಮ ಮನೆ ಹತ್ರ ಏನು ಬೆಳಗ್ಗೆನೇ ಬಂದ್ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗೈತೆ. ಅಯ್ಯೋ, ಹಬ್ಬದಲ್ಲಿ ನನ್ನ ತಂಗಿ ಮಕ್ಕಳೆಲ್ಲ, ನನ್ನ ಅಕ್ಕನ ಮಕ್ಕಳು ಎಲ್ಲ ಜೋಡಿಸಿ ಮನೇಲಿ ಇಟ್ಟಿದ್ದಾರೆ ಎಷ್ಟೊಂದು. ಇಲ್ಲೆಲ್ಲ ಬಂದು ಎತ್ಕೊಂಡೋಗಿ ಎಷ್ಟು ನವಿಲಂದರೆ ಪಾಪ ಎಲ್ಲೂ ಹೋಗೋದೇ ಇಲ್ಲ. ಇಲ್ಲೇ ತಿರುಗಾಡ್ತಾ ಇರ್ತಾವೆ ಅಲ್ಲಿ ಇಲ್ಲಿ, ಈ ಜೋಳದೊಳಗೆ. ಎಲ್ಲ ಇರ್ತವೆ ಇಲ್ಲೇ. ಬಂದೆ ಇವಾಗ, ಅಲ್ಲಿ ಲೇಸಾಯಿತು. ಏಯ್ ಬಿಸಿಲು ಬೇರೆ. ಬಾ, ಇನ್ನೆರಡು ಇದಾವಲ್ಲಿ, 2 ಮಾತ್ರ ಹಿಡ್ಕೊಬ. ಏಯ್ ಕಟಾಕಿ ಇವಾಗ ಶೈಲೇಶ್ ತುಂಬಿದ್ರೆ ಎಲ್ಲ ನೀರು ಕುಡಿಸಿ ಕಟಾಕ್ತೆ. ಆಯ್ತು, ಎಲ್ಲ ಹಿಡ್ಕೊಬಂದು ಕಟ್ಟಿ ಮೇವೆಲ್ಲ ಹಾಕ್ತೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಅದೇ 12:45 ಆಯಿತು. ಅವು ಬೆಳಗ್ಗೆನೇ ಇಟ್ಟರೆ ತಿನ್ನೋದೇ ಇಲ್ಲ. ಸ್ವಲ್ಪ ತಿರುಗಾಡ್ಸ್ಕೊಂಡು ಆಮೇಲೆ ಮೇವು ಹಾಕಿದ್ರೆ ಚೆನ್ನಾಗಿ ತಿಂತವೆ. ಆ 2 ಕರುಗಳು ಎಮ್ಮೆ ಅಲ್ಲೇ ಇದ್ದಾವೆ, ಅವನೇನು ಹಿಡ್ಕೊಬಂದಿಲ್ಲ, ಅಲ್ಲೇ ಇದ್ದಾವೆ. ಕರೆಂಟ್ ಬಂತು ಇವಾಗ.
ಕರ್ಕೊಬರಕ್ಕೆ ಹೋಗಿದ್ದಾರೆ. ಲಕ್ಷ್ಮಿ 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 ಇನ್ನು ಆಜ್ಞೆ ಮಾಡ್ತವೆ ವಿಷ್ಣು. तोशे पर ना ಬಂದಿದ ತಕ್ಷಣ ಕಿರುಚಿ ಬಿಡ್ತಾಳೆ. ಇದೊಂದು ಮಾತ್ರ ಮಾಡೋದು. ಗಂಧೆ ಹೆಂಗ್ ಮಾಡೋದ? ಗಂಧೆ ಗಂಧೆ ಹೆಂಗ್ ಮಾಡೋದ ಅಂದೆ. ಆದರೆ ಎಷ್ಟು ಬುದ್ಧಿ ಕಲ್ತಾಳೆ. ಬಡ್ಡಿ ಅಲ್ವಲ್ಲ, ಬೋಡಿ ತರ ಅಲ್ಲ, ಬೋಡಿ ಹಾಕಿಸ್ಕೊತಾಳೆ. ಅದು ಒದೆಯಲು ಯಾಕೆ? ಅಲ್ಲ
ಅಲ್ಲಿ ಇವಾಗ ಆಯಿತು ಸಾಯಂಕಾಲ 9 ಗಂಟೆ. ಬೇಗ ಬೇಗ ಮೇವು ಹಾಕೋಣ ಅಂತ ಮೇವು ಹಾಕಿದ್ವಿ. ಸುಮ್ಮನೆ ಮಳೆ ಬರ್ತಾ ಇರುತ್ತೆ, ಬೇಗ ಸುಮ್ಮನೆ ಒಳಗೆ ಕಟ್ಟಿ ಮೇವು ಹಾಕೋದು. ಲಕ್ಷ್ಮಿ ಅಂತೂ ಮೇವು ತಿನ್ನೋಕೆ ರೂಢಿ ಆಗಿಬಿಟ್ಟಾಳೆ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಏನೇನು ಮಾಡ್ತೀನಿ ಅಂತ ನೋಡಿ.